ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲಿತಿಕ್ಷಾ ವ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಏನು ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಾಗಿತ್ತು. ಹಾಗೆ ಅಮ್ಮ ಬಾಗ್ನ ಕೊಡಬೇಕು. ಮನೆ ಸ್ಯಾರಿ ತಗೊಬಂದರೆ ನಾವು ಕಲರ್ ಚೆನ್ನಾಗಿಲ್ಲ, ಬಾರ್ಡ್ರ್ ಇಷ್ಟ ಆಗಿಲ್ಲ ಅಂತ ಏನಾದರೂ ಹೇಳ್ತೀವಿ ಅಂತ. ಲಾಸ್ಟ್ ಇಯರ್ ಅಮ್ಮನೇ ತಂದು ಕೊಟ್ಟಿದ್ರು, ಇಷ್ಟ ಆಗಿತ್ತು. ಬಟ್ ಈ ಸರಿ ನೀವೇ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಅಮ್ಮ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗಿದ್ವಿ, ಯಾವ ಥರ ಶಾಪಿಂಗ್ ಮಾಡಿದ್ವಿ, ಏನು ತೊಗೊಂಡ್ವಿ, ಈ ವ್ಲಾಗಲ್ಲಿ ಫುಲ್ ವಿಡಿಯೋ ಇದೆ. ಜೊತೆಗೆ ಅಮ್ಮ ಬಾಗ್ನ ಕೊಟ್ಟಿರೋ ವಿಡಿಯೋನ ಕೂಡ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾವು ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಇಳ್ಕೊಂಡ್ವಿ. ಅಲ್ಲಿಂದ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪೋತಿಸ್ಗೆ ಹೋಗೋಣ ಅಂದ್ಕೊಂಡ್ವಿ. ಸ್ಯಾರಿ ಕಲೆಕ್ಷನ್ಸ್ ಜಾಸ್ತಿ ಪೋತಿಸ್ಗೆ ನಾವು ಹೋಗ್ತಾ ಇದ್ದಿದ್ದು, ಯಾಕಂದರೆ ಅಲ್ಲಿ ಕಲೆಕ್ಷನ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬೇಗನೆ ಸಿಗುತ್ತೆ, ಆಫರ್ಸ್ ಕೂಡ ಇರುತ್ತೆ. ಹಾಗಾಗಿ ಪೋತಿಸ್ಗೆ ಹೋಗೋಣ ಅಂತ ಹೋದ್ವಿ ನಾವು, ಏನಾದರೂ ಆಫರ್ಸ್ ಇರುತ್ತಾ ಅಂತ. ದೇವಸ್ಥಾನದ್ದು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಮ್ಮನವರು. ಎಷ್ಟು ನೋಡಿದ್ರು ನೋಡಬೇಕು ಅನ್ನಿಸ್ತಾ ಇತ್ತು. ಹಾಗೆ ಸ್ವಲ್ಪ ನಿಂತ್ಕೊಂಡು ಅಲ್ಲೇ ಸಮಾಧಾನವಾಗಿ ನಮಸ್ಕಾರ ಮಾಡಿಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೆ. ನೀವು ದರ್ಶನ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈಗ ನಾವು ಪೋತಿಸ್ಗೆ ಬಂದ್ವಿ. ಲಾಸ್ಟ್ ಇಯರು ಅಮ್ಮ ತುಂಬ ಬೇಗನೆ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತೆಲ್ಲ ಹೇಳ್ತಾ ಇದ್ರು. ಅಮ್ಮ ತೊಗೊಂಬಂದು ಸ್ಯಾರಿ ನನಗಂತೂ ಅಕ್ಕನಿಗೆ ನನಗೆ ತುಂಬಾ ಇಷ್ಟ ಆಗಿತ್ತು. ಈ ಇಯರ್ ನಾವು ತುಂಬ ಲೇಟಾಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ. ಕಲೆಕ್ಷನ್ ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಒಂದ್ಸರಿ ಟ್ರಯಲ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಯಾವುದೋ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಕಲರ್ ಚೆನ್ನಾಗಿದ್ದರೆ ಬಟ್ಟೆ ಅಷ್ಟು ಲೈಕ್ ಆಗ್ತಾ ಇರಲಿಲ್ಲ. ಕೆಲವೊಂದು ನೋಡೋಣ ಅಂತ ನೋಡ್ತಾ ಇದ್ದೀನಿ, ಯಾವುದೂ ಇಷ್ಟನೇ ಆಗ್ತಾ ಇಲ್ಲ. ಸುಮಾರು ಸ್ಯಾರೀಸ್ ಎಲ್ಲ ತೆಗೆದು ನೋಡ್ತಾ ಇದ್ದೀನಿ. ಅಲ್ಲಿರೋ ಸ್ಟಾಪ್ಗಳೆಲ್ಲ ಹೇಳ್ತಾ ಇದ್ರು ಕಲೆಕ್ಷನ್ಸ್ ಖಾಲಿ ಆಗಿದೆ, ಸ್ಟಾಕ್ ನಾಳೆ ಇಲ್ಲ ಅಥವಾ ನಾಡಿದ್ದು ಬರುತ್ತೆ, ಬನ್ನಿ ಅಂತ ಹೇಳ್ತಾ ಇದ್ರು. ಆದರೂ ನಮಗೆ ಚಿಕ್ಕಪೇಟೆಯಲ್ಲಿರೋ ಸ್ಯಾರಿ ಅಂಗಡಿಗೆ ಹೋದ್ವಿ. ಸುಮಾರು ಒಂದು 10-15 ಸ್ಯಾರೀಸ್ ಆದರೂ ನಾನು ತೆಗೆಸ್ಬಿಟ್ಟೆ. ಆ ಕಲರ್ ಬೇಡ, ಈ ಕಲರ್ ಬೇಡ ಅಂತ. ಅವರು ನಿಮ್ಗೆ ಯಾವ ಸೂಟ್ ಆಗುತ್ತೆ, ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ವೇರ್ ಮಾಡಿ ತೋರಿಸ್ತಾ ಇದ್ರು. ಆಂಟಿ ತುಂಬ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾಯಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಈ ಸ್ಯಾರಿ ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿಕೊಂಡ್ರು. ನನ್ನ ಹತ್ರ ಈ ಥರ ಕಲರ್ಸ್ ಇತ್ತು ಅಂದ್ಬಿಟ್ಟು ನಾನು ತೊಗೊಳ್ಳಿಲ್ಲ. ನಮ್ಮ ಅಕ್ಕ ನೀನೇ ಹಾಕ್ಬಿಟ್ಟು ನೋಡಿ ಯಾವ ಥರ ಕಾಣಿಸುತ್ತೆ ಅಂದರು. ನಾನೇ ಟ್ರಯಲ್ ಮಾಡ್ತಾಯಿದ್ದೀನಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇವಾಗ ಇದು ನೆಕ್ಸ್ಟ್ ಡೇ ಗೌರಿ ಗಣೇಶ ಹಬ್ಬದ ವ್ಲಾಗ್. ಅಮ್ಮ ಬಾಗ್ನ ಕೊಡ್ತೀನಿ ಮನೆ ಹತ್ರ ಬಾ ಅಂತ ಕರೆದಿದ್ರು. ಅಮ್ಮ ಬರೋದಕ್ಕೆ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನೇ ಹೋಗಿದ್ದೆ ಮನೆ ಹತ್ರ. ಅಮ್ಮ ಮನೆ ಹತ್ರ ಗಣೇಶ ಕೂರಿಸಿದ್ರು. ಅಮ್ಮ ತುಂಬ ಎಂಜಾಯ್ ಮಾಡ್ತಾಯಿದ್ಲು ಗಣೇಶ ಹತ್ರ ನಿಂತ್ಕೊಂಡು. ಗಣೇಶ ನೋಡಿಕೊಂಡು ಹಾಗೆ ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಬಾಗ್ನ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅವ್ರಿಗೆ ಹುಷಾರಿರಲಿಲ್ಲ, ಅದರಲ್ಲೂ ಇಲ್ಲ ಇವತ್ತೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದಾರೆ. ನಾನಂತೂ ಖುಷಿಯಾಗಿ ಬಾಗ್ನ ತೊಗೊಳ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಇರುತ್ತೆ ಹೇಳಿ, ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಈ ಥರ ತವ್ರ ಮನೆಯಿಂದ ಅರಿಶಿನ ಕುಂಕುಮ ತೊಗೊಳೋದು. ನನಗೆ ಪ್ರತಿ ವರ್ಷ ಇದೇ ಥರ ಸಿಗಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ. ಎಲ್ಲ ಹೆಣ್ಮಕ್ಳಿಗೂ ತುಂಬ ಆಸೆ ಇರುತ್ತೆ, ಎಲ್ಲರಿಗೂ ಈ ಥರ ಅರಿಶಿನ ಕುಂಕುಮ ಸಿಗಲಿ ಎಲ್ಲ ಹೆಣ್ಮಕ್ಳಿಗೂ ಅಂತ ದೇವ್ರ ಹತ್ರ ನಾನು ಬೇಡ್ಕೋತೀನಿ. ಬಾಗಿನ ಎಲ್ಲ ತಗೊಂಡಾದ್ಮೇಲೆ ಅಮ್ಮನ ಹತ್ರ ಆಶೀರ್ವಾದ ತಗೋತಾ ಇದ್ದೀನಿ. ಹಾಗೆ ಅಮ್ಮನ ಜೊತೆ ಸ್ವಲ್ಪ ಫೋಟೋಸ್ ತಗೊಂಡೆ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.